ನಿಮಗೆ ಗೊತ್ತಿದೆ ಹಾಗೆ ನಾವು ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಸುದ್ದಿ ಪ್ರಸಾರ ಮಾಡಿದ್ದೀವಿ. ರಾಜ್ಯದಲ್ಲಿ ಸದ್ಯಕ್ಕೆ ನೆರೆ ಬರ ಎರಡೂ ಕೂಡ ಏಕಕಾಲದಲ್ಲಿ ಅನುಭವಿಸ್ತಾ ಇರುವಂತಹ ಒಂದು ವಿಚಿತ್ರ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಳೆ ಕೈಕೊಟ್ಟ ಸಂದರ್ಭದಲ್ಲಿ ಅಥವಾ ಮಳೆ ಯಥೇಚ್ಛವಾಗಿ ಬಂದ ಸಂದರ್ಭದಲ್ಲಿ ನೀರಿಗೆ ಸಂಬಂಧಪಟ್ಟ ಕೃಷಿ ಸೇರಿದಂತೆ ನೀರಿಗೆ ಸಂಬಂಧಪಟ್ಟ ಬಹುತೇಕ ಯೋಜನೆಗಳನ್ನ ಚಟುವಟಿಕೆಗಳನ್ನ ಅಳೆದು ತೂಗಿ ಮಾಡಬೇಕಾದಂತಹ ಪರಿಸ್ಥಿತಿ, ಮಳೆ ಕೈಕೊಟ್ಟ ಪರಿಸ್ಥಿತಿ, ಅದರಲ್ಲೂ ಬರದ ಪರಿಸ್ಥಿತಿ ಅಂತಾದಾಗ ಪರ್ಯಾಯವಾಗಿ ಸಹಾಯಕವಾಗಿ ನಿಲ್ಲುವಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳಿಂದ ಹಿಡಿದು ಬೃಹತ್ ಜಲಾಶಯಗಳವರೆಗೂ ಏನೆಲ್ಲ ನೀರಾವರಿ ಯೋಜನೆಗಳಿದೆ ಅದು. ಆದ್ರೆ ದುರಂತ ನೋಡಿ, ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ಗಳು ಇದೇ ನೀರಾವರಿಗೆ ಸಂಬಂಧಪಟ್ಟಂತೆ ಆಗಿದೆ, ಆಗ್ತಾ ಇವೆ. ಆದ್ರೂ ಕೂಡ ಬರ ಪರಿಸ್ಥಿತಿ ಬಂದಾಗ ಜಲಾಶಯದ ನೀರನ್ನ ನಂಬ್ಕೊಂಡು ಕೃಷಿ ಮಾಡಬೇಡಿ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಈ ನೀರಾವರಿ ಯೋಜನೆಗಳು ದಶಕಗಳಿಂದ ಅದಕ್ಕೂ ಮೀರಿದ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರಲಿಕ್ಕೆ ಪ್ರಮುಖವಾಗಿ ಕಾರಣ ಏನು? ಕೇಂದ್ರ ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯತೆ ಕೊರತೆನಾ, ಅಥವಾ ಅಂತಾರಾಜ್ಯ ವಿವಾದವಾಗಿ ಸ್ವರೂಪವನ್ನ ಪಡೆದುಕೊಂಡಿರೋದಾ, ನ್ಯಾಯಮಂಡಳಿಯಲ್ಲಿ ಯಥೇಚ್ಛವಾದ ಅವಧಿಯನ್ನ ಅದು ಕನ್ಸ್ಯೂಮ್ ಮಾಡ್ತಾ ಇರೋದಾ? ಇದಕ್ಕೆ ಪರಿಹಾರ ಆದ್ರೂ ಏನು? ನೀರನ್ನ ಉಳಿಸ್ಕೊಂಡು ಬಳಸ್ಕೊಳ್ಳಿಕ್ಕೆ ತಕ್ಷಣಕ್ಕೆ ಆಗ್ಬೇಕಾಗಿರುವ ಪರಿಹಾರ ಕಾರ್ಯಗಳು ಯಾವುದು? ಇದೆಲ್ಲದರ ಬಗ್ಗೆ ಸಮಗ್ರವಾದ ಚರ್ಚೆಯನ್ನ ಮಾಡುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮ್ಮ ರಾಜ್ಯದಲ್ಲಿ 14 ಬೃಹತ್ ಜಲಾಶಯಗಳು, 5ಕ್ಕೂ ಹೆಚ್ಚು ಭಾರೀ ನೀರಾವರಿ ಯೋಜನೆಗಳು, 230 ಜಲಾಶಯಗಳು, 75 ಭಾರೀ ಮತ್ತು ಮಧ್ಯಮ ನೀರಾವರಿ ಜಲಾಶಯ, 135ಕ್ಕೂ ಹೆಚ್ಚು ಸಣ್ಣ ಜಲಾಶಯಗಳಿವೆ. ಬರೋಬ್ಬರಿ 1.5 ಲಕ್ಷ ಕೋಟಿ ವೆಚ್ಚದ ಯೋಜನೆಗಳು ಕಾಗದದ ಮೇಲಿದೆ. ಈ ಲೆಕ್ಕ ಕೇಳಿದ್ರೆ ಎಂತ ಸುಭಿಕ್ಷವಾದ ನಾಡು ನಮ್ಮದು ಅನ್ಸೋದು ಸಹಜ. ಆದರೆ ದುರಂತ ನೋಡಿ, ಮಳೆ ಕೊರತೆ ಇದೆ. ಜಲಾಶಯದ ನೀರನ್ನು ನಂಬಿ ಕೃಷಿ ಮಾಡಬೇಡಿ ಅಂತ ಸರ್ಕಾರವೇ ಹೇಳೋ ಪರಿಸ್ಥಿತಿಗೆ ಬಂದಿದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗಬೇಡಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇದಕ್ಕೆ ಕಾರಣವೂ ಸ್ಪಷ್ಟವಿದೆ. ಕಾವೇರಿಯಿಂದ ಕೃಷ್ಣೆವರೆಗೂ ಬಹುತೇಕ ನದಿಗಳ ಉದ್ದೇಶಿತ ಜಲಾಶಯ, ಅಣೆಕಟ್ಟುಗಳು ಅಂತಾರಾಜ್ಯ ವಿವಾದವಾಗಿ ನೀರಿದ್ದು ಬಳಸದ ನೀರನ್ನ ಸಂಗ್ರಹಿಸಿ ಇಡೋಕೆ ಆಗದ ಪರಿಸ್ಥಿತಿ ತಲುಪಿದೆ. ಇದಕ್ಕೆ ರಾಜಕೀಯವೂ ಬೆರೆತು ಪಕ್ಷದ ಹಿತಚಿಂತನೆಯಿಂದ ಜನಹಿತ ಹಿಂದಕ್ಕೆ ಸರಿದಿದೆ. 3 ಜನ ಮುಖ್ಯಮಂತ್ರಿಗಳು ಏನು ಅದರ ಜೊತೆ ಕೇಂದ್ರದ ಸಚಿವರನ್ನು ಕೂರಿಸಿ ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್ ಏನು ಯಾರು ಮಾಡದೇ ಇರೋ ಕೆಲಸ ಮಾಡಿಬಿಟ್ಟಿದೀವಿ ಅಂತ ಬಟನ್ ಒತ್ತಕ್ಕೆ. ಕೇಂದ್ರ ರಾಜ್ಯ ಸರ್ಕಾರಗಳ ಸಮನ್ವಯ ಕೊರತೆಯೋ, ರಾಜ್ಯಗಳ ನಡುವೆ ಮಾತುಕತೆಯ ವೇದಿಕೆ ಸೃಷ್ಟಿಯಾಗಿದ್ದು, ನ್ಯಾಯಮಂಡಳಿಗಳಲ್ಲಿ ಹಿಡಿತಾ ಇರುವಂತಹ ದೀರ್ಘ ಸಮಯವೋ, ದಾಖಲೆ ಒದಗಿಸಿ ಪ್ರಬಲ ವಾದ ಮಂಡಿಸುವಲ್ಲಿ ಸರ್ಕಾರಗಳ ವೈಫಲ್ಯವೋ, ಅಥವಾ ಇದಲ್ಲವೋ ಕಾರಣವೋ ಕೈಯಲ್ಲಿರೋ ತುತ್ತು ಬಾಯಿಗೆ ಬರದಂತಾಗಿದೆ. ಇದಕ್ಕೆ ಪರಿಹಾರವೇನು? ನೀರಿನ ಸುತ್ತಲಿರೋ ರಾಜಕೀಯಕ್ಕೆ ಮದ್ದೇನು? ಮಳೆ ಆಶ್ರಿತ ನಾಡಾದವರು ನಮ್ಮ ರಾಜ್ಯ ಜಲಾಶಯಗಳ ನೀರನ್ನೂ ರೈತರ ಪಾಲಿಗೆ ಸರಾಗವಾಗಿ ಸಿಗುವಂತಾಗಲು ಏನ್ ಮಾಡಬೇಕು? ಬನ್ನಿ ಚರ್ಚೆ ಮಾಡೋಣ.